ಪನ್ನೀರ್. ಸೊ ಪನ್ನೀರಿಂದ ಖಾದ್ಯನ ರೆಡಿ ಮಾಡುವಂಥ ಸ್ಪರ್ಧೆ ಅಂತ. ಸೊ ಕಂಪ್ಲೀಟಾಗಿ ಪನ್ನೀರ್ನ ಇಲ್ಲೇ ಇಟ್ಟಿದ್ದಾರೆ. ಮೇಜರ್ ಆಗಿ ಪನ್ನೀರ್ನ ಬಳಸಿ ಅಡುಗೆನ ಇವ್ರು ಮಾಡಬೇಕು. ಒಂದು ಹುಡುಗಿ 13 ವರ್ಷದ ಹುಡುಗಿ ಮೂರನೇ ಬಹುಮಾನ, ಎರಡನೇ ಬಹುಮಾನ, ಮೊದಲನೇ ಬಹುಮಾನ. ಅಂತೂ ಇಂತೂ ಪ್ರಶಸ್ತಿ ಸಮಾರಂಭ ಮುಗೀತು. ಪ್ರಶಸ್ತಿ ಬಂದವರು ಪ್ರಶಸ್ತಿ ತಗೊಂಡೋದ್ರು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಡೈರಿ ಸರ್ಕಲ್ಲು KMFಗೆ ಬಂದಿದ್ದೀನಿ. ಆಹಾ, KMF ಬಂದಿದ್ದೀನಿ ಅಂತ ಹೇಳೋಂಥದ್ದೇ ಒಂದು ಖುಷಿ. ಮತ್ತು ಇವತ್ತು ವಿಶ್ವ ಹಾಲು ದಿನ ಅಂತೆ. ಸೊ ಅದರ ವಿಶೇಷವಾಗಿ ಇವತ್ತು ಪನ್ನೀರ್ ಸ್ಪರ್ಧೆ ನಡೆಸ್ತಾ ಇದ್ದಾರೆ. ಪನ್ನೀರಿಂದ ಖಾದ್ಯಗಳನ್ನ ರೆಡಿ ಮಾಡುವಂಥ ಸ್ಪರ್ಧೆ. ಅದಕ್ಕೆ ಜಡ್ಜಾಗಿ ಮುರಳಿಯವರು ಬಂದಿದ್ದಾರೆ. ಒಟ್ಟು 30 ಜನ ಸ್ಪರ್ಧಿಗಳು ಬಂದು ತಯಾರಾಗಿದ್ದಾರೆ ಯುದ್ಧಕ್ಕೆ. ಅಂದರೆ ಬಹುಮಾನ ಬೇರೆ ಇದೆಯಲ್ಲ, ಸೊ ಒಂಥರ ನಾನು ಗೆಲ್ಲಬೇಕು ಅನ್ನೋ ಉತ್ಸಾಹ ಅಂತೂ ಇದ್ದೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಖಾದ್ಯಗಳನ್ನ ಮಾಡ್ತಾರಂತೆ. ಇನ್ನೂ ಶುರುವಾಗಿಲ್ಲ, ಇನ್ನೂ ಜಸ್ಟ್ ಎಂಟ್ರಿ ಅದು ಇದು ಇದೆಲ್ಲ ನಡೀತೈತೆ. ಹೋಗ್ತಾ ಹೋಗ್ತಾ ಒಂದೊಂದೇ ಹೆಂಗೆ ನಡೀತಾ ಇದೆ, ಅಡುಗೆಗಳು ಏನೇನು ಮಾಡ್ತಾರೆ, ಯಾರು ಗೆದ್ದರು ಎಲ್ಲ ಗೊತ್ತಾಗುತ್ತೆ. ಇವತ್ತು ವಿಶ್ವ ಹಾಲು ದಿನ ಅಲ್ವಾ. ಸೊ ನಂದಿನಿ ನಮ್ಮ ಬ್ರ್ಯಾಂಡ್, ನಮ್ಮ ಕರ್ನಾಟಕದ ಬ್ರ್ಯಾಂಡು, ನನಗದು ಖುಷಿ ವಿಚಾರ. ಸೊ ಹಾಗಾಗಿ ಬಂದಿದ್ದೀನಿ. ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋ ಡೀಟೇಲಾಗಿ ಸಿಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಎಂಟ್ರಿ ಆಗ್ತಿದ್ದಂಗೆ ಸ್ಪರ್ಧಿಗಳು ಆಲ್ರೆಡಿ ಕಾಯ್ತಾ ಇದ್ದಾರೆ. ಸೊ ಅಂದರೆ ಮೆಂಬರ್ ಆಗಿರೋರು, ಅಂದರೆ ಸ್ಪರ್ಧಿಯಾಗಿ ಬಂದಿರೋರು ನೋಡಿ. ಮೊದಲನೇ ಸ್ಪರ್ಧಿ ಇಲ್ಲೇ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ದಿವ್ಯಾ ಅಂತ ಹೇಳಿ. ದಿವ್ಯಾ ಅವರು ಸ್ಪರ್ಧಿಯಾಗಿ ಬಂದಿದ್ದೀರಾ? ಹೌದು. ಸೊ ಮೊದಲನೇ ನಂಬರ್ ನಿಮಗೆ ಬಂದಿದೆ. ಓಕೆ, ಸೂಪರ್. ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ದು ಮತ್ತು ಹೇಗೆ ಇನ್ವೈಟ್ ಬಂತು? ಓಕೆ ಸರ್, ನಾನು ಫಸ್ಟು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಇದು ಫೇಸ್ಬುಕ್ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೆ ಇವ್ರದ್ದು ಮುರಳಿ ಸರ್ದೊಂದು ಆ್ಯಡ್ ಬಂತು. ಆಮೇಲೆ ಪ್ಲಸ್ ಇದ್ರದ್ದು ಒಂದು ಪಾಪಪ್ ಆಯಿತು, ಏನೋ KMFದು ಒಂದು ಮೆಸೇಜು ಪಾಪಪ್ ಆಯಿತು. ಅದ್ರಲ್ಲಿ ನೋಡಿದಾಗ ಈ ಥರ ಒಂದು ಕಾಂಟೆಸ್ಟ್ ನಡೀತಾ ಇದೆ, ಪಾರ್ಟಿಸಿಪೇಟ್ ಮಾಡಿ ಅಂತ ಇತ್ತು. ಸೊ ನೋಡೋಣ ಅಂತೇಳಿ ಜಸ್ಟ್ ಅಪ್ಲೈ ಮಾಡಿದೆ. ಬಟ್ ಅದು ಕಾಲ್ ಬಂದಿದ್ದು ನಿಜವಾಗ್ಲೂ ಸರ್ಪ್ರೈಸ್, ತುಂಬ ಖುಷಿ ಆಗ್ತಾಯಿದೆ ಸರ್. ಸೂಪರ್ ಸೂಪರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಈ ರೀತಿ ಒಟ್ಟು 30 ಜನ ಸ್ಪರ್ಧಿಗಳು ಆಯ್ಕೆ ಆಗಿರುವಂಥದ್ದು. ಸೊ ಹಾಗಾಗಿನೇ ಎಲ್ಲ ಬಂದು ರಿಜಿಸ್ಟರ್ ಮಾಡಿ ವೇಟಿಂಗಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬಂದಿದ್ದಾರೆ. ಫೋಟೋ ತಗೊಳ್ಳೋರು ಫೋಟೋ ತಗೋತಾ ಇದ್ದಾರೆ, ವಿಡಿಯೋ ತಗೊಳ್ಳೋರು ವಿಡಿಯೋ ತಗೋತಾ ಇದ್ದಾರೆ. ಸೊ ಈ ಸೆಕ್ಷನ್ ಬಂದು ರಿಜಿಸ್ಟ್ರೇಷನ್ ಸೆಕ್ಷನ್ನು. ಸೊ ಇಲ್ಲಿ ಬಂದಿರೋಂಥ ಸ್ಪರ್ಧಿಗಳು ಕಂಪ್ಲೀಟಾಗಿ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕರೆಕ್ಟಾಗಿ ಎಕ್ಸಾಕ್ಟಾಗಿ 11 ಗಂಟೆಗೇನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಂತೆ. 11:30 ಆಗುತ್ತೆ ಅಂದರು. ಸೊ ಅದು ನಡೀತಾರಂಥದ್ದು ಅಲ್ಲಿ. ಸೊ ಫಸ್ಟ್ ಫ್ಲೋರಲ್ಲಿ ಎಲ್ಲ ಸೆಟಪ್ ರೆಡಿ ಇದೆ, ಅಲ್ಲೇ ಹೋಗ್ಬೋಣ. ಬಂದವ್ರಿಗೆ ಅಂದ್ಬಿಟ್ಟು ಫ್ರೀಯಾಗಿ ಕಾಫಿ, ಟೀ, ಬಿಸ್ಕೆಟು, ಹಾಲು ಕೂಡ ಕೊಡ್ತಾವ್ರೆ. ಗುರು ಫ್ರೀನಾ? ನೋಡಿ ಎಲ್ಲ ಫ್ರೀಯಾಗಿ ಕೊಡ್ತಾವ್ರೆ. ನಂದಿನಿ ಪ್ರಾಡಕ್ಟು. ಬಿಸ್ಕೆಟ್ ಕೂಡ ಉಂಟು. ಕಾಫಿ ತಗೊಳ್ಳೋರು ಕಾಫಿ, ಟೀ ತೊಗೋಬೋದು. ಬಿಸ್ಕೆಟ್ ತೊಗೊಳ್ಳೋರು ಬಿಸ್ಕೆಟು, ಹಾಲು ತೊಗೋತೀವಿ ಅಂದರೆ ಹಾಲು. ನೋಡಿ ನೀರು ಕೂಡ ಕೊಡ್ತಾವ್ರೆ, ಅದು ಫ್ರೀಯಾಗಿ ಕೊಡ್ತಾವ್ರೆ. ಯಾರಿಗುಂಟು ಯಾರಿಗಿಲ್ಲ, 2 ಬಾಟ್ಲು ತೊಗೊಂಬಿಡೋಣ. ಹಾಲು, ಕಾಫಿ, ಟೀ ಎಲ್ಲ ಆದ ಮೇಲೆ ಇಲ್ಲಿ ಎಂಟ್ರೆನ್ಸು. ಹಾಲು ದಿನಾಚರಣೆಯ ಖಾದ್ಯ ಸ್ಪರ್ಧೆಗೆ ಎಂಟ್ರೆನ್ಸು. ಆಲ್ರೆಡಿ ಸೌಂಡ್ ಸ್ಟಾರ್ಟ್ ಆಗಿದೆ ಅನ್ಕೊಂತೀನಿ. ಮೇಲ್ಗಡೆ ಆಲ್ರೆಡಿ ಸೌಂಡ್ ಸ್ಟಾರ್ಟ್ ಆಗಿದೆ. ಎಂಟ್ರಿ ಆಗ್ಬೋಣ. ಊಟ ತಿಂಡಿ ಏನಾದ್ರು ಇರ್ಬೋದು ಅನ್ಸುತ್ತೆ, ಆಮೇಲೆ ಬರೋಣ. ಒಬ್ಬೊಬ್ಬರೇ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ, ಪನ್ನೀರಿಂದ ಖಾದ್ಯನ ರೆಡಿ ಮಾಡುವಂಥ ಸ್ಪರ್ಧೆ ಅಂತ. ಸೊ ಕಂಪ್ಲೀಟಾಗಿ ಪನ್ನೀರ್ನ ಇಲ್ಲೇ ಇಟ್ಟಿದ್ದಾರೆ. ಸೊ 2 ಫ್ರಿಜ್ಜಲ್ಲಿ ಪನ್ನೀರ್ ಇಟ್ಟಿದ್ದಾರೆ. ತುಪ್ಪ, ಬೆಣ್ಣೆ ಕೂಡ ಉಂಟು, ಬಳಸ್ಕೊಂಡು ಅದ್ರ ಜೊತೆಗೂ ಮಾಡ್ಬೋದು. ಮೇಜರಾಗಿ ಪನ್ನೀರ್ನ ಬಳಸಿ ಅಡುಗೆನ ಇವ್ರು ಮಾಡಬೇಕು. ಆ್ಯಕ್ಚುಲಾಗಿ 11:15 ಸ್ಟಾರ್ಟ್ ಆಗೋಂಥದ್ದು. ಈಗ 11:10 ರೆಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೊರಗಡೆ ಬಿಟ್ಟಿದ್ದಾರೆ. ಗುಂಪಲ್ಲಿ ಬಂದು ಎಲ್ಲ ಪನ್ನೀರ್ ತಗೋತಾ ಇದ್ದಾರೆ.
ಅಂದ್ರೆ ಬರೀ ಪನ್ನೀರ್ ಮಾತ್ರ ಅಲ್ಲ, ಚೀಸ್ ಕೂಡ ಇದೆ, ಬೆಣ್ಣೆ ಇದೆ, ತುಪ್ಪ ಇದೆ. ಅವ್ರಿಗೇನು ಬೇಕು ಅನ್ನೋದನ್ನ ಅವರೇ ಸೆಲೆಕ್ಟ್ ಮಾಡಿ ತಗೋಬಹುದು. ಬಟ್ ಪನ್ನೀರ್ ಮಾತ್ರ ತಗೊಳ್ಳೇಬೇಕು. ಇವರು ಅಡುಗೆ ಮಾಡೋದಕ್ಕೆ ಸಮಯಾವಕಾಶ 1 hour ಕೊಟ್ಟಿರ್ತಾರೆ. 1 hour ಅಡುಗೆನ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು. ಇವ್ರು ಮಾಡ್ತಾರಂತ ಅಡುಗೆ ಪನ್ನೀರ್ ನಗೆಟ್ಸ್. ಓಕೆ, ಸೂಪರ್, ಇಂಟ್ರೆಸ್ಟಿಂಗ್. ಪನ್ನೀರ್ ಗೀ ರೋಸ್ಟ್ ಇದೆ. ಇವ್ರು ಪನ್ನೀರ್ ತಂದಿದ್ದಾರೆ ಹಾಗೂ ಬೆಣ್ಣೆ ಕೂಡ ತಗೊಂಡಿದ್ದಾರೆ. ಸ್ಟಾರ್ಟ್ ಮೇಡಮ್, ಟೈಮ್ ಸ್ಟಾರ್ಟ್. ಎಸ್ ಸ್ಟಾರ್ಟ್. ಅಡಿಗೆ ಮಾಡ್ತಾ ಇದ್ದಾರೆ, ಬೇರೆಯವರೆಲ್ಲ ತೊಂದರೆ ಕೊಡಬೇಡಿ, ದಯವಿಟ್ಟು ಈಚೆ ಬಂದ್ಬಿಡಿ ಪ್ಲೀಸ್. ಔಟ್ ಪ್ಲೀಸ್. ಅವ್ರು ತೊಂದರೆ ಕೊಡಬೇಡಿ, ನೀವು ಇದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ನೀಟಾಗಿ ಎಲ್ಲರೂ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ. ಜೊತೆಗೆ ಇವರು ಬೆಣ್ಣೆನೂ ಕೂಡ ಬಳಸ್ತಾವ್ರೆ. ಮೇಡಮ್ ನಿಧಾನ. ಇವ್ರೇನು ಮಾಡ್ತಾರದು? ಪನ್ನೀರ್ ಕಾಜು ಮಸಾಲ. ಕಂಟ್ರೋಲಿಂಗ್ ಕೂಡ ಅದರೊಳಗೆ ಇದೆ. ನೀಟಾಗಿ ಫಸ್ಟ್ ಬೇರೆ ಪ್ರಿಪರೇಷನ್ಸ್ ಎಲ್ಲ ಮಾಡಿ ಸ್ಟವ್ ಹಚ್ಕೊಳ್ಳಿ, ನೀಟಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ. ಓ, ಆಬ್ಸೆಂಟ್ ಆರಂಭ ಮಾಡಿ. ನಿಶ್ಚಿತ ಅವರೇ ಆಬ್ಸೆಂಟ್ ಆಗಿದ್ದೀರಾ? ಛೇ, ಪ್ರೈಸ್ ಮಿಸ್ ಮಾಡ್ಕೊಂಬಿಟ್ರೆ. ನಿಮಗೂ ಬಂದಿದ್ರೆ ಬರ್ತಿತ್ತೇನೋ. ಹೋಗ್ಲಿ ಬಿಡಿ. ಗುರುವೆ, ಯಾವ ಥರನೋ ಜಿಲೇಬಿ ಟ್ರೈ ಮಾಡಿದ್ದೀರಾ? ಪನ್ನೀರ್ ಜಿಲೇಬಿ. ಪನ್ನೀರ್ ಜಿಲೇಬಿ ಎಲ್ಲಿದೆ ನಿಮ್ಮ ಮನೆ? ಮಾಡಿ ಮಾಡಿ. ಗುಟ್ಟಳ್ಳಿ ಪೊಲೀಸ್ ಸ್ಟೇಷನ್. ಓ, ಕುಕ್ಕರ್ ಕೂಗ್ತೈತೆ. ಏನೋ ಮಾಡ್ತಾರೆ ಗುರು ಆಲ್ರೆಡಿ. ಓ, ಫುಲ್ಲು ಹೋಗೆ. ಇಲ್ಲೇನೋ ಇವರು ಪಕ್ಕ ಘಾಟ್ ಆಗ್ತವ್ರೆ, ಉರಿತವ್ರೆ. ಇಲ್ಲಿ ಯಾರು ಇರಲ್ಲ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಈ ಸ್ಟವ್ ತುಂಬಾ ಜೋರಾಗಿ ಉರಿಯುತ್ತೆ. ಆರಾಮಾಗಿ ಹೇಳ್ತಾ ಇದೀನಿ, ಅವಾಗ ಮೊದಲೇ ಬಂದಾಗಿಂದ ಹೇಳ್ತಾ ಇದೀನಿ, ಸ್ಲೋ ಮಾಡ್ಕೊಳ್ಳಿ. ಓ, ಪನ್ನೀರ್ ಪಸಂದ. ಓಕೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು 5 ನಿಮಿಷ ಇದೆಯಂತೆ. ಇನ್ನು 5 ನಿಮಿಷದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಅಡುಗೆ ರೆಡಿ ಆಗುತ್ತೆ. ಅಂದರೆ ಸ್ಟವ್ ಎಲ್ಲ ಆಫ್ ಮಾಡಬೇಕು. ಆಮೇಲಿಂದ ಬೇಕಂದ್ರೆ ಇವರು ಫುಡ್ಡನ್ನು ಡೆಕೋರೇಟ್ ಮಾಡಿ ನೀಟಾಗಿ ಪ್ರೆಸೆಂಟೇಷನ್ಗೆ ಇಡ್ಬೋದು. ಅಬ್ಬಾ, ಅಂತೂ ಇಂತೂ ಸೊ ಅಡುಗೆ ಎಲ್ಲ ಮುಗಿಸಿ ಫೈನಲ್ ಆಗಿ ಡೆಕೋರೇಟ್ ಮಾಡಿ ಪ್ರೆಸೆಂಟೇಷನ್ಗೆ ಇಟ್ಟಿದ್ದಾರೆ. ಸೊ ಮುರಳಿಯವರು 1 by 1 ಬರ್ತಾ ಇದ್ದಾರೆ. ಸೊ ಅಲ್ಲಿಂದ ಟೇಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಪಾಪ ಕಾಯ್ತಾ ಇದ್ದಾರೆ, ಬಂದು ಟೇಸ್ಟ್ ಮಾಡಿ ಹೆಂಗೆ ಬರುತ್ತೋ ರಿಸಲ್ಟು ಅಂತ. ಸೊ ಮಾಮೂಲಿ ಈ 10th UC ಎಲ್ಲ ರಿಸಲ್ಟ್ ಕಾಯ್ತಿರ್ತೀವಲ್ಲ, ಸೊ ಹಂಗೆ ರಿಸಲ್ಟ್ ಕಾಯ್ತಾ ಇದ್ದಾರೆ. ಸೂಪರ್. ಮತ್ತೊಮ್ಮೆ ಮನವಿ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಯಾರು ಭಾಗವಹಿಸಿದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ಒಂದು ಕ್ಲಿಪಿಂಗ್ಸ್ ಬರುತ್ತೆ. ಅಂದ್ರೆ ಯಾರೆಲ್ಲ ವಿಜೇತ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಸೊ ತಾವೆಲ್ಲ ಕೂಡ ಯಾರೆಲ್ಲ ಸ್ಪರ್ಧಿಗಳಿದ್ದೀರಾ ನೀವೆಲ್ಲ ಪನ್ನೀರ್ ಬಾಂಬ್ ಅಂತೆ, ಟ್ರೈ ಮಾಡೋಣ. ಬ್ಲಾಸ್ಟ್ ಆಗ್ಬಿಟ್ರೆ ಶುಭ. ಆಯ್ತು. ಹೇಮಾ ಅವರು ಪನ್ನೀರ್ ಗೀ ರೋಸ್ಟ್ ಮಾಡಿದ್ದಾರೆ. ಸೊ ಸೊಗ್ಸಾಗಿ ಕಾಣಿಸ್ತಾ ಇದೆ. ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಹಾಕೋರೆ. ಸರ್ ಒಂದ್ಸತಿ ಕ್ಲೋಸ್ ಅಪ್ ಬಂದ್ಬಿಡಿ. ಪನ್ನೀರ್ ಗೀ ರೋಸ್ಟ್ ಅಂತೆ, ಚಪಾತಿ ಪರೋಟ ಇದಕ್ಕೆಲ್ಲ ಸಕ್ಕತ್ತಾಗೇ ಇರುತ್ತೆ. ಒಂದ್ಸತಿ ಟ್ರೈ ಮಾಡೋಣ. ಇಷ್ಟೊಂದು ಬೇಕಾ? ಇಷ್ಟೊಂದು ಬೇಡ ಅನ್ಸುತ್ತೆ. ಇಬ್ರು ತಿನ್ನೋಡಿ ನಮ್ಮದೇ ಆದ ಮಾರ್ಕ್ಸ್ ಅನ್ನ ಕೊಟ್ಟು ಅದನ್ನ ಆಡ್ ಮಾಡಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರಿಗೆ ಬಹುಮಾನ ಸಿಗುತ್ತೆ.
ಈಗ ಒಂದು ಸ್ವಲ್ಪ ಹೊತ್ತು ಊಟಕ್ಕೆ ಅಂತ ಬ್ರೇಕ್ ಕೊಟ್ಟವ್ರೆ. ಸೊ ಇವಾಗ ಪ್ರಶಸ್ತಿ ವಿತರಣೆ ಸಮಾರಂಭ ನಡೆಯುತ್ತೆ. ಸೊ ಮೊದಲನೇ ಪ್ರೈಸು ಯಾರಿಗೆ ಬರುತ್ತೆ, ಎಷ್ಟೆಷ್ಟು ಬರುತ್ತೆ, ಫಸ್ಟ್ ಪ್ರೈಸ್ ಯಾವುದು, ಸೆಕೆಂಡ್ ಪ್ರೈಸ್ ಯಾವುದು, ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಯಾರಿಗೆ ಬರುತ್ತೋ ಗೊತ್ತಿಲ್ಲ, ಕಾಯ್ತವ್ರೆ. ಸುಮಾರು ಜನ ಊಟ ಮಾಡಿ ವೆಯ್ಟಿಂಗು. ಪ್ರಶಸ್ತಿ ವಿತರಣಾ ಸಮಾರಂಭ ಇಲ್ಲಿ ನಡೆಯುತ್ತೆ. ಕಾರ್ಯಕ್ರಮ ಜ್ಯೋತಿ ಬೆಳೆಸುವ ಮುಖಾಂತರ ಕುಟುಂಬಕ್ಕೆ ಸೇರ್ಪಡೆಗೊಳ್ಳುತ್ತಾರೆ. ನಂದಿ ಕುಟುಂಬಕ್ಕೆ ನೂತನ ಮೂರು ಜನ ಸ್ಪರ್ಧಿಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಅದರಲ್ಲಿ ಮೊದಲನೇ ಬಹುಮಾನವನ್ನ 50,000 ರೂಪಾಯಿ, ಎರಡನೇ ಬಹುಮಾನವನ್ನ 30,000 ರೂಪಾಯಿ ಮತ್ತು ಮೂರನೇ ಬಹುಮಾನ 20,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವು ಇದನ್ನ ಮಾಡಿದ್ವಿ. ಸೊ ಲೇಟರ್ ನಾನು ಮಾತು ಮುಗಿದ್ಮೇಲೆ ನಮ್ಮ ತೀರ್ಪುಗಾರರೇ ಯಾರು ಈ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದೀರಿ ಅನ್ನೋದನ್ನು ಕೂಡ ನಾವು ಅನೌನ್ಸ್ ಮಾಡ್ತೀವಿ. ಮೂರನೇ ಬಹುಮಾನ ಪನ್ನೀರ್ ಬಾಂಬ್ ಮಾಡದಂತ ಚಿಕ್ಕ ಹುಡುಗಿ. ಪ್ರೈಸ್ಗೆ ವಯಸ್ಸಿನ ಮಿತಿ ಇಲ್ಲ. ಮಿತಿ ಯಾರಪ್ಪನ ಆಸ್ತಿನೂ ಅಲ್ಲ, ಕೆಲಸ ಶ್ರಮ ಯಾರ ಆಸ್ತಿನೂ ಅಲ್ಲ. ಪನ್ನೀರು ಪ್ಲಾಟರ್ ಮಾಡಿದ್ರು ವಿಶಾಖಾ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊಟ್ಟ ಮೊದಲನೇ ಬಹುಮಾನ 50,000 ರೂಪಾಯಿಗಳ ಫಸ್ಟ್ ಪ್ರೈಸ್ ಮಹಾಲಕ್ಷ್ಮಿ. ಪನ್ನೀರ್ ಖಾದ್ಯ ಸ್ಪರ್ಧೆಯ ಮೊದಲ ಬಹುಮಾನ ಪಡೆದಂತವರು ಬಾಂಬು ಡಮ್ ಅಂತ ಟುಸ್ ಆಯ್ತಾ? ಬಾಂಬು ಡಮ್ ಅಂತ ಟುಸ್ ಆಯ್ತಾ? ಡಮ್ ಅಂತ ಏನ್ ಮಾಡ್ತೀರಾ? ಚೆಕ್ ತಗೊಂಡು ಕ್ಯಾಶ್ ಅಮೌಂಟ್ ಕೊಡ್ತೀರಾ? ಅಮೌಂಟ್ ಕೊಡ್ತೀರಾ? ಓಕೆ, ಸೂಪರ್. ಎಷ್ಟನೇ ಕ್ಲಾಸ್? 7th. ಬೆಂಗಳೂರಾ? ಸೂಪರ್. ಯಾವ ಸ್ಕೂಲು? ಆರ್ ವಿ ಪಬ್ಲಿಕ್ ಸ್ಕೂಲ್. ಬಾಯ್ ಪುಟ. ಪ್ರಥಮ ಬಹುಮಾನ ಸೊ ನಿಮಗೆ ಬಂದಿದೆ. ಸೊ ಯಾವ ಒಂದು ಖಾದ್ಯ ಅಂದ್ರೆ ಯಾವ ಒಂದು ಅಡಿಗೆ ಮಾಡಿದಿದ್ದು ನೀವು? ಏನು ಅಡಿಗೆ ಮಾಡಿ? ಸ್ಪೈಸಿ ಮೊಹಲಾಯ್ ಪನ್ನೀರ್ ಪರೋಟ. ಓಕೆ, ಮಾಡಿದ್ರಿ. ಸೊ ಏನು ಅನ್ನಿಸ್ತಾ ಇದೆ ಮೇಡಮ್ ಮೊದಲನೇ ಬಹುಮಾನ? ಸರ್ ನನಗೆ ಇಲ್ಲ ಓನ್ ಇಲ್ಲ. ಆ್ಯಕ್ಚುಲಿ ನಾವು ಟ್ರೈ ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಅವಾಗವಾಗ ಬೇರೆ 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 ಸ್ಟೇಟ್ದು ಎಲ್ಲನೂ ಟ್ರೈ ಮಾಡ್ತಾ ಇದ್ವಿ. ಇದು ನನಗೆ ಆಪ್ಟ್ ಅನಿಸ್ತು. ನನಗೇನು ತೋಚಿಲ್ಲ ಆವಾಗ. ಮೇಡಮ್ ಏನು ಡಿಶ್ ಹೇಳಿ ಅಂತ 5 ನಿಮಿಷದಲ್ಲಿ ಹೇಳಬೇಕು ಅಂದರು. ಸೊ ಇದು ತಟ್ಟಂತ ಯಾಕಂದ್ರೆ ಮಾಡ್ತಾ ಇರ್ತೀವಲ್ಲ, ಸಡನ್ನಾಗಿ ಸ್ಟ್ರೈಕ್ ಆಯಿತು. ಈ ಥರ ಮಾಡೋಣ ಅಂತ ಹೇಳಿ ಕೊಟ್ಟೆ. ನನಗೆ ಎಷ್ಟು ದೂರ ಬರುತ್ತೆ ಅಂತ ಗೊತ್ತಿಲ್ಲ, ಜಸ್ಟ್ ಅಟೆಂಪ್ಟ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಸರ್. ಅಂತೂ ಇಂತೂ ಸ್ಪರ್ಧೆ ಮುಗೀತು. ಸೊ ಒಂದಷ್ಟು ಜನಕ್ಕೆ ಅಂದರೆ ಬೇಸರನೂ ಕೂಡ ಆಗಿದೆ. ಕಾರಣ ಏನಂದರೆ ಪ್ರೈಸ್ಗಳು ಬಂದಿಲ್ಲ ಅಂತ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಬಂದಿರೋರು ಖುಷಿ ಪಟ್ಟಿರ್ತಾರೆ. ಒಂದಷ್ಟು ಜನಕ್ಕೆ ಬಂದಿಲ್ಲ, ಸೊ ಬೇಜಾರಾಗಿರುತ್ತೆ. ಬಟ್ ಹಂಗಂತ ಅವ್ರೇನು ಅಡುಗೆ ಚೆನ್ನಾಗಿ ಮಾಡಿರಲ್ಲ ಅಂತಲ್ಲ, ಬಟ್ ಇವ್ರುಗಳು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೋಗಿರುತ್ತೆ ಅಷ್ಟೇ. ಸೊ ನಂದಿನಿ ಪ್ರಾಡಕ್ಟು ನಮ್ಮ ಹೆಮ್ಮೆಯ ಕರ್ನಾಟಕದ ಪ್ರಾಡಕ್ಟು. ಸೊ ನಂದಿನಿ ಹಾಲು ಸೊ ಪ್ರತಿದಿನ ನಾವು ಬಳಸುವಂಥದ್ದು. ಸೊ ಈಗ ಹೊಸ ಹೊಸ ಪ್ರಾಡಕ್ಟ್ಗಳ್ನು ಕೂಡ ಲಾಂಚ್ ಮಾಡಿದ್ದಾರೆ. ಮಫಿನ್ಸ್ ಆಗಿರ್ಬೋದು, ಕೇಕ್ ಆಗಿರ್ಬೋದು. ಸೊ ಹೊಸ ಪ್ರಾಡಕ್ಟ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಇವತ್ತು ವಿಶ್ವ ಹಾಲು ದಿನ ಅಲ್ವಾ? ಸೊ ಆ ಉದ್ದೇಶಕ್ಕೆ ಸೊ ಹೊಸ ಪ್ರಾಡಕ್ಟ್ಗಳು ಮಾರ್ಕೆಟಿಗೆ ಬಂದಿದೆ. ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಪ್ರಾಡಕ್ಟ್ ಅಂತ ತಿಳಿಸಿ. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.